ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಪಾಯಿಂಟ್ ನಂಬರ್ 13ರಲ್ಲಿ ಜಿಪಿಆರ್ ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ. ಡ್ರೋನ್ನ ಮೂಲಕವಾಗಿ ಜಿಪಿಆರ್ ಶೋಧ ನಡೀತಾ ಇದೆ. ಎಸ್ಐಟಿ ಜಿಪಿಆರ್ ಶೋಧ ನಡೆಸ್ತಾ ಇದ್ದಾರೆ. ಅಲ್ಲಿ ಈ 13ನೇ ಪಾಯಿಂಟಲ್ಲಿ ಯಾವುದಾದ್ರೂ ಶವ ಹೂತಿಟ್ಟಿದ್ದರೆ ಅದರ ಅಸ್ಥಿ ಅಥವಾ ಅಸ್ಥಿ ಪಂಜರ ಏನಾದರೂ ಸಿಗಬಹುದಾ, ಕುರುಹು ಸಿಗಬಹುದಾ? ಕೊಲೆಯಾಗಿದೆ, ಎಷ್ಟೊಂದು ಜನ ಸಾಯಿಸಿದ್ದಾರೆ, ಬಡವರನ್ನು, ಅನಾಥರನ್ನು, ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಸಾಯಿಸಿದ್ದಾರೆ. ಈ ಥರದ್ದೆಲ್ಲ ಆರೋಪಗಳನ್ನು ದುರುದಾರ ಮಾಡಿದ್ದಾನಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 6ನೆಯ ಗುಂಡಿ ಒಂದನ್ನು ಹೊರತುಪಡಿಸಿ ಇನ್ನೆಲ್ಲಿಯೂ ಏನೂ ಸಿಕ್ಕಿಲ್ಲ. ಸೋಫಾರ್ ಇನ್ನೆಲ್ಲಿಯೂ ಏನೂ ಸಿಕ್ಕಿಲ್ಲ. 13ನೇ ಗುಂಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಪೆಂಡಿಂಗಲ್ಲಿ ಇತ್ತದು. ಅಲ್ಲೇನೋ ಒಂದು ಟ್ರಾನ್ಸ್ಫಾರ್ಮರ್ ಬರುತ್ತೆ, ರಸ್ತೆ ಪಕ್ಕದಲ್ಲಿದೆ, ಅದು ಸ್ವಲ್ಪ ಒಂದು ಅಲ್ಲಿನ ನೀರಿನ ಕಟ್ಟೆಗೆ ಸ್ವಲ್ಪ ತೊಂದರೆ ಆಗಬಹುದು, ಈ ಥರದ ವಿಚಾರಗಳಿತ್ತಲ್ಲ. ಹಾಗಾಗಿ ಇಲ್ಲಿ ಅಗೆಯುವ ಮೊದಲು ಡ್ರೋನ್ನಿಂದ ನಾವು ಚೆಕ್ ಮಾಡಿಬಿಟ್ರೆ ಅದರಲ್ಲಿ ಇದೆಯಾ ಇಲ್ವಾ, ಆ ಒಂದು ನೆಲದ ಕೆಳಭಾಗದಲ್ಲಿ ಯಾವುದಾದ್ರೂ ಮೂಳೆಗಳು, ಕುರುಹುಗಳು ಸಿಗಲ್ವಾ ಅಂತ ಚೆಕ್ ಮಾಡಿಕೊಂಡು ಒಂದು ವೇಳೆ ಇರುವುದಾದರೆ ಅದನ್ನು ಅಗೆಯೋಣ, ಇಲ್ಲದೇ ಇದ್ದರೆ ವಿನಾಕಾರಣವಾಗಿ ಅಗೆಯುವುದು ಬೇಡ ಅಂತ SITಯ ಕಥೆ. ಹಾಗಾಗಿ ಡ್ರೋನ್ನ ಮೂಲಕವಾಗಿ ಇದೀಗ GPR ಶೋಧ ನಡೆಸ್ತಾ ಇದೆ. ಅಲ್ಲಿ SIT ತಂಡ ಅಲ್ಲಿ ಹಾಜರಿದೆ. ಪಾಯಿಂಟ್ ನಂಬರ್ 13ರಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಅಲ್ಲಿದೆ. ಶೋಧ ಕಾರ್ಯ ನೋಡಬೇಕು ಅಂತೇಳಿ ಕಿಕ್ಕಿರಿದು ಸೇರಿದ್ದಾರೆ ಜನ. ಅಂದರೆ ಈ ಒಂದು ಜಾಗ ಇದೆಯಲ್ಲ, ಇದ್ಯಾವುದೋ ಅರಣ್ಯದ ಒಳಭಾಗದಲ್ಲಿರತಕ್ಕಂಥ ಜಾಗ ಅಲ್ಲ. ಇದು ತೀರಾ ಸ್ವಲ್ಪ ರಸ್ತೆ ಪಕ್ಕದಲ್ಲೇ ಬರೋದು. ಈಗ ಮೊನ್ನೆ ನಮ್ಮ ವರದಿಗಾರಲ್ಲಿ ಮಾತಾಡ್ತಾ ಇರಬೇಕಾದ್ರೇ ನಾವು ಚೆಕ್ ಮಾಡಿಕೊಂಡಾಗ ಒಂದು ರಸ್ತೆ ಇದೆ, ರಸ್ತೆ ಪಕ್ಕದಲ್ಲೇ ಬರ್ತಕ್ಕಂಥ ಒಂದು ಜಾಗ ಇದು. ಸೊ ಈ ಜಾಗದಲ್ಲಿ ಈ ಶೋಧ ಕಾರ್ಯ ನಡೀತಾ ಇರೋದ್ರಿಂದ ಜನನ ಇಲ್ಲಿಗೆ ಬರಬೇಡಿ, ಓಡಾಡಬೇಡಿ ಅಂತ ಹೇಳೋಕ್ಕಾಗಲ್ಲ. ಜನಗಳಿಗೆ ಸಹಜ ಕುತೂಹಲ, ಹಾಗಾಗಿ ತುಂಬ ಜನ ಬಂದಲ್ಲಿ ಸೇರಿದ್ದಾರೆ. ಡೀಟೇಲ್ಸ್ಗಳಿಗೆ ಆದಿತ್ಯ ಇದ್ದಾರೆ. ಆದಿತ್ಯ, ಈ ಒಂದು ಕಾರ್ಯಾಚರಣೆ ಶುರುವಾಗಿರೋದೇ ಲೇಟ್, ಇವತ್ತು ಹೆಚ್ಚು ಕಡಿಮೆ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಲೇಟ್ ಯಾಕಾಯಿತು? ಇದೀಗ ಈ ಡ್ರೋನ್ ಒಂದು ಪ್ರದೇಶವನ್ನು ಗುರುತು ಮಾಡಿದ ಮೇಲೆ ಈ ಥರ GPR ಡ್ರೋನ್ ಅದನ್ನು ಪತ್ತೆ ಹಚ್ಚುವುದಕ್ಕೆ ತೆಗೆದುಕೊಳ್ಳುವ ಸಮಯ ಎಷ್ಟು? ಇಲ್ಲಿದೆ ಅಥವಾ ಇಲ್ಲಿಲ್ಲ, ಇದನ್ನು ಹೇಳೋಕ್ಕೆ ಅದಕ್ಕೆ ಎಷ್ಟು ಟೈಮ್ ಬೇಕಾಗತ್ತೆ ಅಂತ? ರಮಕಾಂತ್, ಹೌದು, ಇವತ್ತು ಕೂಡ ಕಾರ್ಯಾಚರಣೆ ಸ್ವಲ್ಪ ತಡವಾಗಿ ಆರಂಭವಾಗಿದೆ. ಯಾಕಂದರೆ SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಕೂಡ ಇವತ್ತು ಬೆಳ್ತಂಗಡಿ SIT ಕಚೇರಿಗೆ ಬಂದಿದ್ದರು. ಒಂದು ಸಣ್ಣ ಸಭೆಯನ್ನು ಮಾಡಿ ಆ ಬಳಿಕ ಅನಾಮಿಕ ದೂರುದಾರ ಸೇರಿದಂತೆ ಇಡೀ ಅಧಿಕಾರಿಗಳು ಇಲ್ಲಿಗೆ ಬಂದ ಬಳಿಕ ಕಾರ್ಯಾಚರಣೆ ಆರಂಭವಾಗಿತ್ತು. ಡ್ರೋನ್ ಮೌಂಟೆಡ್ GPR ರ್ಯಾಡರ್ ಮೂಲಕ ಇವತ್ತಿನ ಕಾರ್ಯಾಚರಣೆ ಆರಂಭವಾಗಿದೆ. ಈಗಾಗಲೇ ಕಾರ್ಯಾಚರಣೆ ಆರಂಭವಾಗಿ ಸರಿಸುಮಾರು 1 ಗಂಟೆಗಳ ಕಾಲ ಕಳೆದಿದೆ. ಇದರೊಂದಿಗೆ ಸುಮಾರು 4 ಹಂತದ ಕಾರ್ಯಾಚರಣೆ, ಅಂದರೆ ಸರಿಸುಮಾರು ಒಂದು 6 ನಿಮಿಷ ಹಾರಾಟವನ್ನು ಮಾಡಿ ಒಂದು ಹಾಲ್ಟ್ ತಗೊಂಡು ಮತ್ತೆ ಕಾರ್ಯಾಚರಣೆಯನ್ನು ಮುಂದುವರಿಸಿರುವಂಥ ಟೋಟಲ್ 4 ಬಾರಿ ಈ ತರ ಕಾರ್ಯಾಚರಣೆಯನ್ನ ಈಗಾಗಲೇ ಡ್ರೋನ್ ಮೌಂಟೆಡ್ GPR ರ್ಯಾಡರ್ ಮಾಡಿದೆ. ಈಗಲೇ ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದು. ಇದೇ ಜಾಗ ಅಂದ್ರೆ ಪಾಯಿಂಟ್ ನಂಬರ್ 13 ಏನಿದೆ, ಅಧಿಕಾರಿಗಳಿಗೆ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿತು. ಒಂದು, ಆತ ಜಾಗದಲ್ಲಿ ನಾನು ಅನೇಕ ಮೃತದೇಹಗಳನ್ನು ಹೂತು ಹಾಕಿದ್ದೀನಿ ಅನ್ನುವಂಥ ವಿಚಾರವನ್ನ ಹೇಳಿದರೆ, ಇನ್ನೊಂದು ಕಡೆಯಿಂದ ಇಲ್ಲಿ ಆಗಿರುವಂತಹ ಡೆವಲಪ್ಮೆಂಟ್ಗಳು, ಆತ ಇಲ್ಲಿದ್ದಂಥ ಸಮಯಕ್ಕೂ ಮತ್ತು ಈಗಿನ ಪ್ರಸ್ತುತ ಸಮಯಕ್ಕೂ ಇಲ್ಲಿ ಬಹಳ ವ್ಯತ್ಯಾಸಗಳು ಇದೆ. ಅನೇಕ ಅಭಿವೃದ್ಧಿ ಕಾಮಗಾರಿಗಳಾಗಿದೆ. ಪ್ರಮುಖವಾಗಿ ಪಕ್ಕದಲ್ಲಿ ಅಣೆಕಟ್ಟು ಇದೆ ಮತ್ತು ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಸೇರಿದಂತೆ ರಸ್ತೆ ಕೂಡ ಇದೆ. ಸಾರ್ವಜನಿಕ ಸಂಪತ್ತಿಗೆ ಹಾನಿಯಾಗಬಹುದು ಅನ್ನೋ ಕಾರಣಕ್ಕೆ SIT ಅಧಿಕಾರಿಗಳು ಈ ಒಂದು ಕಾರ್ಯಾಚರಣೆಯನ್ನ ಸ್ಟಾಪ್ ಮಾಡಿದ್ರು. ಮುಂದೆ ಬೇರೆ ಭಾಗದಲ್ಲೆಲ್ಲ ಕಾರ್ಯಾಚರಣೆಯನ್ನ ಮಾಡಿದ ಸಂದರ್ಭದಲ್ಲಿ ಈಗ GPR ಯಂತ್ರ ಬರುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು. ಅಂದುಕೊಂಡ ರೀತಿಯಲ್ಲೇ ಇವತ್ತು ಡ್ರೋನ್ ಮೌಂಟೆಡ್ GPR ಮೂಲಕ ಕಾರ್ಯಾಚರಣೆಯನ್ನ ಆರಂಭ ಮಾಡಿದ್ದಾರೆ. ಅಂದ್ರೆ ಈಗ GPR ಹಾರಾಟವನ್ನ ಮಾಡಿದೆ. ಒಂದು ಪಾಯಿಂಟ್ ನಂಬರ್ 13 ಮಾತ್ರ ಅಲ್ಲ, ಅದರ ಸುತ್ತಮುತ್ತದ ಜಾಗದಲ್ಲೂ ಸರಿಸುಮಾರು ಪಾಯಿಂಟ್ ನಂಬರ್ 13 ಏನು ಕ್ರೈಮ್ ಸೀನ್ ಹಾಕಿದ್ದಾರೆ ಇಲ್ಲಿ, ಅದರ ಪಕ್ಕದ ಸುಮಾರು 100 ಮೀಟರ್ ಅಂತರದ ಜಾಗಗಳನ್ನ ಕೂಡ ಎಲ್ಲೆಲ್ಲ ಈಗ ಇಲ್ಲಿ ಕ್ಲೀನ್ ಆಗಿರುವ ಮಾದರಿಯಲ್ಲಿ ನಿಮಗೆ ಜಾಗ ಕಾಣಿಸ್ತಾ ಇದೆಯೋ ಆ ಎಲ್ಲ ಜಾಗಗಳಲ್ಲೂ ಕೂಡ ಈಗ ಡ್ರೋನ್ ಮೌಂಟೆಡ್ GPR ರ್ಯಾಡರ್ ತನ್ನ ಕಾರ್ಯಾಚರಣೆಯನ್ನ ಮಾಡಿ ಭೂಮಿಯ ಒಳಭಾಗದ ಸತ್ಯವನ್ನ ತನ್ನ ಒಡಲಲ್ಲಿ ಅದು ಈಗಾಗಲೇ ಇರಿಸಿಕೊಂಡಿದೆ. ಈಗಾಗಲೇ ಅದರ ಕುರಿತಾಗಿ ಅದರ ತಜ್ಞರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇದು ಕಾರ್ಯಾಚರಣೆ ಮಾಡುವಂತ ಸಂದರ್ಭ ಭೂಮಿ ಆಳದಲ್ಲಿರುವಂತಹ ಡೇಟಾಗಳನ್ನ ರೇಡಿಯೇಷನ್ ಮೂಲಕ ಪಡೆದುಕೊಳ್ಳುತ್ತೆ. ಆದರೆ ಅದರಲ್ಲೇ ನೋಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದು ಬೇರೆ ಸಾಫ್ಟ್ವೇರ್ ಇದೆ. ಆ ಸಾಫ್ಟ್ವೇರ್ಗೆ ಹಾಕಿದಂತ ಸಂದರ್ಭ 2D ಅಥವಾ 3D ಮಾದರಿಯ ಮೂಲಕ ಅಲ್ಲಿರುವಂತಹ ವಸ್ತುಗಳು ಏನು ಅನ್ನುವಂಥದ್ದು ಸ್ಪಷ್ಟವಾಗಿ ಆ ತಜ್ಞರಿಗೆ ಗೊತ್ತಾಗುತ್ತೆ. ಅಂದ್ರೆ ಅಲ್ಲಿ ಮೂಳೆ ಇದೆಯಾ ಅಥವಾ ಬೇರೆ ಲೋಹದ ವಸ್ತುಗಳು ಇದೆಯಾ, ಕಲ್ಲು ಬಂಡೆಗಳು ಇದೆಯಾ ಅಥವಾ ನೀರಿದೆಯಾ ಅನ್ನುವಂಥ ರೀತಿಯಲ್ಲಿ. ಹಾಗಾಗಿ ಈಗಾಗಲೇ ಅದರ ಏನು ಪಾಯಿಂಟ್ ನಂಬರ್ 13 ಸೇರಿದಂತೆ ಆ ಸುತ್ತಮುತ್ತ ಪ್ರದೇಶ ಏನು ಅನಾಮಿಕ ದೂರುದಾರ ಒಂದಿಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿದ್ನು. ನಂಗೆ ಸ್ವಲ್ಪ ಸ್ಪಷ್ಟತೆ ಇಲ್ಲ, ಆದರೆ ಇಲ್ಲಿ ಬಹಳ ದೇಹಗಳನ್ನು ನಾನು ಮೃತದೇಹಗಳನ್ನು ಹೂತು ಹಾಕಿದ್ದೀನಿ ಅನ್ನುವಂಥ ರೀತಿಯ ಮಾಹಿತಿಯನ್ನು ಆತ ಕೊಟ್ಟಿದ್ದ. ಹಾಗಾಗಿ ಆತನ ಸಮಾಧಾನಕ್ಕೋಸ್ಕರವೂ ಕೂಡ ಇಲ್ಲಿ SIT ಅಧಿಕಾರಿಗಳು ಒಂದು ರೀತಿ ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದನ್ನು ನೋಡಬಹುದು. ಸುತ್ತಮುತ್ತ ಅಂದ್ರೆ 13ನ ಸುತ್ತಮುತ್ತದ ಜಾಗದಲ್ಲೂ ಕೂಡ ಕಾರ್ಯಾಚರಣೆ ಮಾಡಿ ಈಗಾಗಲೇ GPR ಯಂತ್ರ ಒಳಭಾಗದ ಸತ್ಯವನ್ನ ಈಗಾಗಲೇ ಅದು ತನ್ನಲ್ಲಿ ಇರಿಸಿಕೊಂಡಿದೆ. ಸೊ ಆ ಡೇಟಾ ಏನಿದೆ, ಆ ಡೇಟಾವನ್ನ ಈಗ ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಅಲ್ಲಿರುವಂತಹ ವಿಚಾರಗಳು ಏನು, ಅಲ್ಲಿ ಮೂಳೆ ಇದೆಯಾ, ಅಸ್ಥಿಪಂಜರ ಇದೆಯಾ ಅಥವಾ ಬೇರೆ ವಸ್ತುಗಳು ಇದೆಯಾ, ನೀರು ಇದೆಯಾ, ಸೊ ಈ ವಿಚಾರಗಳನ್ನು ಈಗಾಗಲೇ ಕಲೆ ಹಾಕುವಂತ ವಿಚಾರದಲ್ಲೂ ಕೂಡ ತಜ್ಞರು ನಿರತವಾಗಿರುವಂತದನ್ನ ನಾವು ಗಮನಿಸಬಹುದು. ಇಷ್ಟು ಹೊತ್ತಿನ ಕಾರ್ಯಾಚರಣೆಯ ಬಳಿಕ ಒಂದು ಹಾಲ್ಟ್ ತೆಗೆದುಕೊಂಡಿದ್ದಾರೆ. ಪ್ರಣವ್ ಮೊಹಂತಿ ಅವರು ಕೂಡ ಇಲ್ಲಿ ಬಂದು ಕಾರ್ಯಾಚರಣೆಯನ್ನ ವೀಕ್ಷಣೆ ಮಾಡಿದ್ದಾರೆ. ಅಧಿಕಾರಿಗಳ ಜೊತೆಗೆ ಸಮಾಲೋಚನೆ ಮಾಡಿದ್ದಾನೆ.
ಈಗ ಆದಿತ್ಯ, ಈಗ ದೂರುದಾರ ಮೊದಲ ಬಂದು ಒಂದು ಸ್ಥಳ ತೋರಿಸ್ತಾ ಇದ್ದ. ಸ್ಥಳ ತೋರಿಸಿದಾಗ ಅಲ್ಲಿ 6 ಅಡಿನೋ 10